ನೆಫ್ರಾಲಜಿ ನಿರ್ದೇಶಕ ಡಾಕ್ಟರ್ ಶಿವಲಿಂಗಯ್ಯನ ಮತ್ತೊಂದು ಅಕ್ರಮ ಬಯಲಾಗಿದೆ. ಅಸಲಿಗೆ HSR ಲೇಔಟ್ ಬಂಗ್ಲೆಗೆ ಪರ್ಮಿಷನ್ ಇಲ್ವಂತೆ. ಇವ್ರದೇನು HSR ಲೇಔಟ್ ನಲ್ಲಿ ಒಂದು ಮನೆ ಇದೆ, ಒಂದು ಬಂಗ್ಲೆ ಇದೆ, ಅದಕ್ಕೆ ಪರ್ಮಿಷನ್ ಇಲ್ಲ, ಅನುಮತಿನೇ ಇಲ್ಲ ಅಂತೆ. ಬೆಂಗಳೂರಿನ HSR ಲೇಔಟ್ ನಲ್ಲಿ ಇವರ ಬಿಲ್ಡಿಂಗ್ ಇದೆ. ಅತ್ಯಂತ ಪ್ರತಿಷ್ಠಿತರೇ ವಾಸವಾಗಿರುವ ಲೇಔಟ್ ಇದು. ಬೆಂಗಳೂರಿನ ಅತ್ಯಂತ ದುಬಾರಿ ಏರಿಯಾಗಳಲ್ಲಿ ಒಂದು. ಅದು ನಿಮಗೆ ಗೊತ್ತಿರುವಂತಹ ವಿಚಾರ. ಇಲ್ಲಿನ ತುಂಡು ಭೂಮಿಗೂ ಇದೆ ಬಂಗಾರದ ಬೆಲೆ ಅಂತ ಎಲ್ರಿಗೂ ಗೊತ್ತಿದೆ. ಇಲ್ಲೇ ಇದೆ ಡಾಕ್ಟರ್ ಶಿವಲಿಂಗಯ್ಯನ ಐಷಾರಾಮಿ ಬಂಗಲೆ HSR ಲೇಔಟ್ ನಲ್ಲಿ ಇದೆ. ಇದನ್ನು ನಿಯತ್ತಿನ ದುಡಿಮೆಯಲ್ಲಿ ಕಟ್ಟಲಿಕ್ಕಂತೂ ಸಾಧ್ಯವೇ ಇಲ್ಲ. ಏಕೆಂದ್ರೆ ಒಂದು ಚಿಕ್ಕ ಜಾಗಕ್ಕೂ ಕೂಡ ಅಲ್ಲಿ ಬಂಗಾರದ ಬೆಲೆಗಿದೆ. ಆ ರೀತಿ ಕೋಟಿ ಕೋಟಿ ಬೆಲೆ ಬಾಳುವ ಬಂಗಲೆ ಅದು. ನೆಫ್ರಾಲಜಿ ನಿರ್ದೇಶಕ ಡಾಕ್ಟರ್ ಶಿವಲಿಂಗಯ್ಯನ ಮತ್ತೊಂದು ಅಕ್ರಮ ಬಯಲಾಗ್ತಾ ಇದೆ. ಬೆಂಗಳೂರಿನಲ್ಲಿರುವಂತಹ HSR ಲೇಔಟ್ ನಲ್ಲಿರುವಂತಹ ಬಿಲ್ಡಿಂಗ್, ಅವ್ರದ್ದೇನು ಬಂಗ್ಲೆ ಇದೆ, ಅದಕ್ಕೆ ಪರ್ಮಿಷನ್ ಇಲ್ವಂತೆ. ಯಾಕಂದ್ರೆ ಅಲ್ಲಿ ಅತ್ಯಂತ ಪ್ರತಿಷ್ಠಿತರೇ ವಾಸವಾಗುವಂತಹ ಲೇಔಟ್ ಇದು. ಗೊತ್ತಿರುವ ಹಾಗೆ ಅದು ಬೆಂಗಳೂರಿನ ಅತ್ಯಂತ ದುಬಾರಿ ಏರಿಯಾ HSR ಲೇಔಟ್. ಅಲ್ಲಿ ತುಂಡು ಭೂಮಿಗೂ ಕೂಡ ಬಂಗಾರದ ಬೆಲೆ ಇದೆ. ಅಲ್ಲೇ ಇರೋದು ಡಾಕ್ಟರ್ ಶಿವಲಿಂಗಯ್ಯನ ಐಷಾರಾಮಿ ಬಂಗಲೆ. ಇದನ್ನು ನಿಯತ್ತಿನ ದುಡಿಮೆಯಲ್ಲಿ ಕಟ್ಟಕ್ಕಂತೂ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಕೋಟಿ ಕೋಟಿ ಬೆಲೆ ಇದೆ. ಅಲ್ಲಿ ಪ್ರತಿಷ್ಠಿತರೇ ಬದುಕ್ತಾ ಇದ್ದಾರೆ. ಇನ್ನು ಇವ್ರ ಬಗ್ಗೆ ಇದು ಫಸ್ಟ್ ಟೈಮ್ ಆರೋಪ ಅಲ್ಲ, ಈ ಹಿಂದೆ ಕೂಡ ಸಿಕ್ಕಾಪಟ್ಟೆ ಆರೋಪ ಇತ್ತು. ಈಗ ಮತ್ತೊಂದು ಅಕ್ರಮ ಬಯಲಾಗಿದೆ. ಇಷ್ಟೆಲ್ಲ ಆರೋಪ ಇದ್ರೂ ಕೂಡ ಯಾಕೆ ಕ್ರಮ ಇಲ್ಲ ಅನ್ನೋದೇ ಪ್ರಶ್ನೆ. ಇಂಥ ಏರಿಯಾದಲ್ಲಿ ನಿರ್ಮಿಸಿರುವ ಮನೆಗೆ ಪರ್ಮಿಷನ್ ಇಲ್ವಂತೆ. ಸ್ಟ್ಯಾಂಡರ್ಡ್ ಏರಿಯಾ ಇದು, ಅಲ್ಲಿ ಅವ್ರಿಗೆ ಪರ್ಮಿಷನ್ ಇಲ್ಲಂತೆ. BBMP ಇಂದ ನಕ್ಷೆ ಮಂಜೂರಾತಿಯೇ ಆಗಿಲ್ವಂತೆ. ನಕ್ಷೆ ಅನುಮೋದನೆ ಪಡೆಯದೆ ಬೃಹತ್ ಮನೆ ನಿರ್ಮಾಣ ಮಾಡಿದ್ದಾರೆ ಡಾಕ್ಟರ್ ಶಿವಲಿಂಗಯ್ಯ. ಡಾಕ್ಟರ್ ಶಿವಲಿಂಗಯ್ಯನ ಅಕ್ರಮಕ್ಕೆ BBMP GBಯಿಂದಲೇ ಛೇಮಾರಿ ಹಾಕಲಾಗಿದೆ. ಎಲ್ಲಾ ದಾಖಲೆ ತಂದುಕೊಡುವಂತೆ ಇದೀಗ ನೋಟಿಸ್ ನೀಡಿದ್ದಾರೆ. ಯಾರಿಗೆ? ಡಾಕ್ಟರ್ ಶಿವಲಿಂಗಯ್ಯಂಗೆ. BBMP ನೋಟಿಸ್ಗೂ ಕ್ಯಾರೆ ಎನ್ನದೆ ಆರಾಮಲ್ಲಿ ಇದ್ದಾರೆ ಡಾಕ್ಟರ್ ಶಿವಲಿಂಗಪ್ಪ. ಬಿಡಿಯಿಂದ ಪಡೆದ ಸೈಟ್ ನಲ್ಲಿ ಮನೆ ನಿರ್ಮಾಣ ಮಾಡಲಾಗಿದೆ. ಬಿಡಿಯ ಇದರ ಜೊತೆ ಇದೀಗ ಮೈಸೂರಿನ ಮುಡದಿಂದಲೂ ಸೈಟ್ ಖರೀದಿ ಮಾಡಲಾಗಿದೆ. ಈಗ ಸರ್ಕಾರಿ ಇಲ್ಲಿ ಕಾರ್ಯಗಳಿಂದ ಸೈಟ್ ಪಡೆಯುವಂಗಿಲ್ಲ. BDL ನಲ್ಲಿ ಆಲ್ರೆಡಿ ಸೈಟ್ ಪಡೆದುಕೊಂಡಿದ್ದಾರೆ. ಆಮೇಲೆ ಮೂಡದಿಂದ ಹೇಗೆ ಸೈಟ್ ಪಡೆದುಕೊಳ್ತಾರೆ ಇವರು? ಅದೇ ಪ್ರಶ್ನೆ. ಸರ್ಕಾರಿ ನೌಕರರು ಎರಡೆರಡು ಕಡೆ ಸೈಟ್ ಖರೀದಿ ಮಾಡಕ್ಕೆ ಹೇಗ್ ಸಾಧ್ಯ? ಸಾಮಾನ್ಯವಾಗಿ ಪ್ರಶ್ನೆ ಬಂದೇ ಬರುತ್ತೆ. ಸರ್ಕಾರಿ ನೌಕರರಿಗೆ ಒಂದೇ ಕಡೆ ಸೈಟು ತಗೊಳ್ಬಹುದು. ಆದ್ರೂ ಕೂಡ ಇವರು BDL ನಲ್ಲಿ ಸೈಟ್ ತಗೊಂಡಿದ್ದಾರೆ, ಮೂಡಾದಿಂದಲೂ ಸೈಟ್ ತಗೊಂಡಿದ್ದಾರೆ. ಹೇಗೆ? ಸುಳ್ಳು ಹೇಳಿ ತಗೊಂಡ್ರಾ? ಇದೇ ಪ್ರಶ್ನೆ. ಸಾಧ್ಯವೇ ಇಲ್ಲ. ಸುಳ್ಳು ಹೇಳಿ ಪಡೆದುಕೊಳ್ಬೇಕಷ್ಟೇ. BDL ನಲ್ಲಿ ಸೈಟ್ ಪಡೆದ ಮೇಲೆ ಮೂಡಾದಿಂದ ಹೇಗೆ ಸೈಟ್ ಪಡೆದುಕೊಳ್ಳಕ್ಕಾಗುತ್ತೆ ಅನ್ನೋದು ಪ್ರಶ್ನೆ. ಈಗ ಸರ್ಕಾರಿ ನೌಕರರು ಎರಡೆರಡು ಕಡೆ ಸರ್ಕಾರಿ ಪ್ರಾಧಿಕಾರಗಳಿಂದ ಸೈಟ್ ಪಡೆಯುವಂಗಿಲ್ಲ. ಅದಕ್ಕೆ ಪರ್ಮಿಷನ್ ಇಲ್ಲ. ಒಂದೇ ಕಡೆ ತಗೊಳ್ಬೇಕು. ಹಾಗಾಗಿ ಇಲ್ಲಿ ಸುಳ್ಳು ಹೇಳಿ ಅವ್ಯವಹಾರ ಮಾಡಿ ಅಕ್ರಮ ಮಾಡಿ ಸೈಟ್ ಪಡೆದುಕೊಂಡ್ರ ಡಾಕ್ಟರ್ ಶಿವಲಿಂಗಯ್ಯ ಅಂತ ಪ್ರಶ್ನೆ.